8,37,00,000 ಡೆಲ್ಟ್ ಯೋಜನೆಯಡಿ ಬೆಂಗಳೂರು ಜೋಡಿ ರಸ್ತೆಯ ಫುಟ್ಪಾತ್ ಕಾಮಗಾರಿ ಚುರುಕು. ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಕನ್ನಂಪಲ್ಲಿ ಓಟಿಕೆರೆಯಿಂದ ಎಂಜಿ ರಸ್ತೆಯ ಪಿಸಿಆರ್ ಕಾಂಪ್ಲೆಕ್ಸ್ ವರೆಗೆ ಅಂದಾಜು 8,37,00,000 ರೂಪಾಯಿ ವೆಚ್ಚದಲ್ಲಿ ಫುಟ್ಪಾತ್ ಅಭಿವೃದ್ಧಿ ಕಾಮಗಾರಿಗೆ ಕಳೆದ ವರ್ಷದ ಜುಲೈ ತಿಂಗಳಲ್ಲಿ ಚಾಲನೆ ನೀಡಿದ್ದ ಕಾಮಗಾರಿಗೆ ಕೆಲ ಕಟ್ಟಡಗಳ ಅಡೆತಡೆಯಿಂದ ನೆನೆಗುದ್ದಿಗೆ ಬಿದ್ದಿದ್ದ ಕಾಮಗಾರಿಗೆ ಅಡೆತಡೆಗಳನ್ನು ನಿವಾರಣೆಯಾದ ಹಿನ್ನೆಲೆಯಲ್ಲಿ ಇದೀಗ ಕಾಮಗಾರಿ ಚುರುಕುಗೊಂಡಿದೆ. ಸುಸಜ್ಜಿತ ಪಾದಚಾರಿ ರಸ್ತೆಗಳ ಜೊತೆಗೆ ಸೈಕಲ್ ಟ್ರ್ಯಾಕ್ ನಿರ್ಮಾಣ, ಆಕರ್ಷಕ ವಿದ್ಯುತ್ ದೀಪಗಳು ಮತ್ತು ರಸ್ತೆ ವಿಭಜಕಗಳಲ್ಲಿ ಆಧುನಿಕ ಲೈಟಿಂಗ್ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಇಲ್ಲದ ಕಡೆ ಹೊಸದಾಗಿ ಚರಂಡಿ ನಿರ್ಮಿಸಿ ನಂತರ ಅದರ ಮೇಲೆ ಸ್ಲ್ಯಾಬ್ಗಳನ್ನು ಅಳವಡಿಸಿ ಪಾದಚಾರಿ ರಸ್ತೆ ಮಾಡುವ ಕಾಮಗಾರಿಗೆ ಚಾಲನೆ ದೊರಕಿಸಿಕೊಡಲಾಗಿತ್ತು. ಆದರೆ ಕಾಮಗಾರಿಗೆ ರಸ್ತೆಯ ಪಕ್ಕದಲ್ಲಿ ಒತ್ತುವರಿ ಕಟ್ಟಡಗಳು ಮತ್ತು ಕಾಂಪೌಂಡ್ಗಳ ನಿರ್ಮಾಣ ಮಾಡಿರುವುದನ್ನು ತೆರವು ಮಾಡುವುದರ ಜೊತೆಗೆ ರಸ್ತೆಯ ಪಕ್ಕದಲ್ಲಿ ಇದ್ದ ವಿದ್ಯುತ್ ಕಂಬಗಳ ಸ್ಥಳಾಂತರ ಮಾಡುವ ಕಾಮಗಾರಿ ಕೈಗೆತ್ತಿಕೊಂಡ ಹಿನ್ನೆಲೆಯಲ್ಲಿ ಫುಟ್ಪಾತ್ ಕಾಮಗಾರಿಯ ವೇಗ ನೆನೆಗುದಿದ್ದಗೆ ಬಿದ್ದಿತ್ತು. ಸಚಿವ ಡಾ. ಎಂಸಿ ಸುಧಾಕರ್, ನಗರಸಭೆಯ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಕಾಮಗಾರಿಗೆ ಇದ್ದ ಅಡೆತಡೆಗಳು ಎಲ್ಲವನ್ನೂ ನಿವಾರಣೆ ಮಾಡಿದ ನಂತರ ಇದೀಗ ಓಟಿಕೆರೆಯ ಬಳಿಯಿಂದ ಕಾಮಗಾರಿ ಚಾಲನೆ ನೀಡಿದ್ದು ಕಳೆದ 3 ದಿನಗಳಿಂದ ಕಾಮಗಾರಿ ಚುರುಕುಗೊಂಡಿದೆ. ಕಾಮಗಾರಿ ಸ್ಥಳಕ್ಕೆ ಇಂದು ಭೇಟಿ ನೀಡಿದ್ದ ಪೌರಾಯುಕ್ತ ಜಿಎನ್ ಚಲಪತಿರವರು ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿರುವ ಬಗ್ಗೆ ಸಾರ್ವಜನಿಕರು ದೂರಿದ್ದರು. ಆದರೆ ಕಾಮಗಾರಿಗೆ ಇದ್ದ ಕೆಲ ಅಡೆತಡೆಗಳನ್ನು ನಿವಾರಣೆ ಮಾಡಿ ಕಾಮಗಾರಿಗ ಚುರುಕು ಮಾಡಿರುವುದಾಗಿ ಹೇಳಿದರು. ಸುಮಾರು 8,35,00,000 ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ನಡೆಯುತ್ತಿದೆ. ಈವರೆಗೆ ರಸ್ತೆ ಪಕ್ಕದಲ್ಲಿ ಕರ್ಬ್ ಹಾಕುವ ಕೆಲಸ ಮುಗಿದಿದ್ದು, ಇದೀಗ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾರ್ಯ ಆರಂಭವಾಗಿದೆ. ಅಂತರ್ಜಲ ವೃದ್ಧಿಗಾಗಿ ಪಾದಚಾರಿ ರಸ್ತೆಯ ಪ್ರತಿ 100 ಅಡಿಗೊಂದರಂತೆ ರೀಚಾರ್ಜ್ ವೆಲ್ಗಳನ್ನು ನಿರ್ಮಿಸಲಾಗಿದೆ. ನಗರ ಸೌಂದರೀಕರಣ ಮತ್ತು ಸಂಚಾರ ದೃಷ್ಟಿಯಲ್ಲಿ ಓಟಿಕೆರೆಯಿಂದ ಪಿಸಿಆರ್ ಕಾಂಪ್ಲೆಕ್ಸ್ ವರೆವಿಗೂ ಸುಸಜ್ಜಿತ ಪಾದಚಾರಿ ರಸ್ತೆ ನಿರ್ಮಾಣವಾಗುತ್ತಿದೆ ಎಂದರು. ಹಳೆಯ ದೀಪಗಳನ್ನು ತೆಗೆದು ಹೊಸ ಮಾದರಿಯ ಅಲಂಕಾರಿಕ ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗುತ್ತಿದೆ. ರಸ್ತೆಯ 2 ಬದಿಗಳಲ್ಲಿ ಸಣ್ಣ ದೀಪಗಳ ವ್ಯವಸ್ಥೆ ಮಾಡಲಾಗುತ್ತಿದ್ದು, ರಾತ್ರಿ ವೇಳೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುವುದು. ರಸ್ತೆಯ ಮಧ್ಯಭಾಗದಲ್ಲಿ ಆಕರ್ಷಕ ಗಿಡಗಳನ್ನು ನೆಡುವ ಮೂಲಕ ನಗರದ ಸೌಂದರ್ಯ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗಿದೆ. ವಿದ್ಯುತ್ ಕಂಬಗಳ ಸ್ಥಳಾಂತರ ಮತ್ತು ವಿದ್ಯುತ್ ಕಂಬಗಳನ್ನು ಶಿಫ್ಟ್ ಮಾಡಲು ಸುಮಾರು 50 ಲಕ್ಷ ರೂಪಾಯಿ ವೆಚ್ಚವಾಗಿದ್ದು, ಇದರಿಂದ ಕಾಮಗಾರಿ ಸ್ವಲ್ಪ ವಿಳಂಬವಾಗಿತ್ತು ಎಂದ ಪೌರಾಯುಕ್ತ ವರ್ತಕರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಜನದಟ್ಟಣೆ ಇರುವ ಪ್ರದೇಶಗಳಲ್ಲಿ ರಾತ್ರಿ ವೇಳೆ ಕೆಲಸ ಮಾಡಲು ನಿರ್ಧರಿಸಲಾಗಿದೆ ಎಂದು ಅವರು, ನಗರದ ಅಭಿವೃದ್ಧಿ ಮತ್ತು ಸುಂದರ ರಸ್ತೆಗಳ ನಿರ್ಮಾಣಕ್ಕಾಗಿ ಸಾರ್ವಜನಿಕರು ಮತ್ತು ವ್ಯಾಪಾರಸ್ಥರು ಸಹಕರಿಸಬೇಕೆಂದು ಮನವಿ ಮಾಡಿದ ಪೌರಾಯುಕ್ತರು ಮುಂದಿನ 2 ರಿಂದ 3 ತಿಂಗಳೊಳಗೆ ಈ ಎಲ್ಲ ಕಾಮಗಾರಿಗಳು ಪೂರ್ಣಗೊಂಡು ನಗರಕ್ಕೆ ಹೊಸ ರೂಪ ಸಿಗಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭೆ ಇಂಜಿನಿಯರ್ಗಳಾದ ರಘುನಾಥ್, ಪ್ರಸಾದ್ ಮತ್ತು ಡೆಲ್ಟ್ ಇಂಜಿನಿಯರ್ ಮಹೇಶ್ ಉಪಸ್ಥಿತರಿದ್ದರು. ಗಮನಿಸಿರಬಹುದು, ಸುಮಾರು ತಿಂಗಳಿಂದ ಕಾಮಗಾರಿ ನಡೀತಾ ಇದೆ. ಸಾರ್ವಜನಿಕರು ಕೇಳ್ತಿದ್ರು ಆಮೆಗತಿಯಲ್ಲಿ ಕಾಮಗಾರಿ ನಡೀತಾ ಇದೆ ಅಂತ. ಸುಮಾರು 8,35,00,000 ರೂಗಳಲ್ಲಿ ಡಲ್ಟ್ ಸ್ಕೀಮ್ ಅಲ್ಲಿ ಈಗಾಗಲೇ ಮಾನ್ಯ ಜನಪ್ರಿಯ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಹಣವನ್ನ ವಿಶೇಷ ಅನುದಾನವನ್ನ ತಂದಿರ್ತಾರೆ. ಈಗಾಗಲೇ ನಾವು ಎಲ್ಲ ಕರ್ಬ್ಸ್ ಅಲ್ಲಿ ಹಾಕ್ತಿದ್ವಿ, ಕರ್ಬ್ಸ್ ಬಿಚ್ಚಿಂಗ್ ಎಲ್ಲ ಕೂರ್ಸಿವಿ. ಈ ಲೆಫ್ಟ್ ಆಫ್ ಏನಿದೆ ಇದ್ರ ಒಳಗಡೆ ಪ್ಲಾಂಟ್ಸ್ ಬರ್ತವೆ. ಪ್ಲಾಂಟ್ಸ್ ಬಂದ್ಮೇಲೆ 100 ಅಡಿಗಳಿಗೆ ಮೀಟರ್ಗಳಿಗೆ ಒಂದೊಂದು ಇಂಗುಗುಂಡಿ ತರ ಮಾಡ್ತಿದ್ವಿ. ಅಂದ್ರೆ ಬಿದ್ದಿದ್ದ ನೀರನ್ನ ಭೂಮಿಗೆ ಹೋಗಿ ಸ್ಟೋರ್ ಆಗ್ಲಿ ಅನ್ನೋ ಒಂದು ಮಾನ್ಯ ಸಚಿವರ ಒಂದು ಮುಂದಾಲೋಚನೆ ಅದು. ಯಾಕಂದ್ರೆ ಬಿದ್ದಿದ್ದ ನೀರು ಎಲ್ಲೋ ಕೊಟ್ಟು ಅಂತರ್ಜಲವನ್ನ ವೃದ್ಧಿ ಮಾಡ್ಬೇಕನ್ನೋ ಒಂದು ಉದ್ದೇಶದಿಂದ ಅದನ್ನು ಸಹ ಮಾಡ್ತಿದ್ವಿ. ಇಲ್ಲಿ ಬೇರೆಂತ ಡಿಸೈನ್ಸ್ ಪ್ಲಾನ್ಸ್ ಈಗಾಗಲೇ ನಾವು ಮೀಡಿಯಾನಲ್ಲಿ ಏನ್ ಕಟ್ ಮಾಡಿದ ಪ್ಲಾಂಟ್ಸ್ ಇದನ್ನ ಬೇರೆ ಕಡೆಯಿಂದ ಪ್ಲಾಂಟ್ಸ್ ತರಿಸ್ತಾ ಇದಾರೆ. ಪ್ಲಾಂಟ್ಸ್ ಬರ್ತದೆ, ನಾಳಿಂದ ಕರ್ಬ್ಸ್ ಕೂರಿಸ್ತಾರೆ. ನೀವು ಗಮನಿಸಬಹುದು, ಇಲ್ಲೆಲ್ಲ ಈಗ ಲೈಟಿಂಗ್ ವ್ಯವಸ್ಥೆ ಸಹ ಈ ಕಡೆಯಿಂದ ಆಗ್ತಾ ಇದೆ. ನಾವು ಮೀಡಿಯಾನಲ್ಲಿರುವಂತಹ ಲೈಟ್ಸ್ ಸಹ ಬದಲಾಯಿಸ್ತಾ ಇದೀವಿ. ಬದಲಾಯಿಸಿದ್ಮೇಲೆ ಅಲ್ಲೂ ಬೇರೆ ತರ ಡಿಸೈನ್ ಲೈಟ್ಸ್ ಬರ್ತವೆ. ಮತ್ತೆ ಬೋತ್ ಸೈಡ್ 2 ಕಡೆನೂ ಸಣ್ಣ ಸಣ್ಣ ಲೈಟ್ಗಳು ಬರ್ತವೆ. ಮೂಲ ಉದ್ದೇಶ ಎಲ್ಲೂ ಸಹ ಕತ್ತಿರಬಾರ್ದು, ಬೆಳಕಲ್ಲಿ ಓಡಾಡ್ಬೇಕು ಅಂತ. ಯಾಕಂದ್ರೆ ನಾವು ಓಟಿಕೆರೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಅಪ್ ಟು ಪಿಸಿಆರ್ ಕಾಂಪ್ಲೆಕ್ಸ್ ವರ್ಗುನು. ಆ ರಾಘವೇಂದ್ರ ಸ್ವಾಮಿ ಟೆಂಪಲ್ ವರ್ಗುನು ಸ್ವಲ್ಪ ಕಾಮಗಾರಿ ಆಗಿದೆ. ಅಲ್ಲಿಂದ ಮುಂದಕ್ಕೆ ಜನತೆ ಕೂಡ ಇರೋದ್ರಿಂದ ಮತ್ತೆ ವರ್ತಕರಿಗೆ ಎಲ್ಲೂ ಸಹ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ವರ್ತಕರು ರಜಾ ದಿನ ಯಾವತ್ತಿರ್ತದೆ ನೋಡ್ಕೊಂಡು ರಾತ್ರಿ ಹೊತ್ತು ನಾವು ಕಾರ್ಯಾಚರಣೆನ ಆ ಕಡೆ ಮಾಡಿ ರಾತ್ರಿ ಹೊತ್ತು ಸಹ ಲಾಕ್ ಮಾಡ್ತೀವಿ. ಒಟ್ಟಾರೆಯಾಗಿ ಆದಷ್ಟು ಬೇಗನೆ ಈ ಒಂದು ಇದನ್ನ ಮುಗಿಸ್ತೀವಿ. ಕರ್ಬ್ಸ್ ಆಗ್ತಾ ಇದೀವಿ ಎಲ್ಲ. ಇವತ್ತು ನಾಳೆಯಿಂದ ಕರ್ಬ್ಸು ಸಹ ಸ್ಟಾರ್ಟ್ ಆಗುತ್ತೆ. ಆದಷ್ಟು ಬೇಗ ಮಾಡ್ತೀವಿ. ನಮ್ಗೆ ಸ್ವಲ್ಪ ಅಡಚಣೆ ಉಂಟಾಗಲಿಕ್ಕೆ ಕಾರಣ ಇಷ್ಟೇ, ಒಂದು ಪೋಲ್ ಶಿಫ್ಟಿಂಗ್ ಇತ್ತು. ಸುಮಾರು 50 ಲಕ್ಷ ರೂಪಾಯಿ ಅಷ್ಟು ನಾವು ದುಡ್ಡು ಕೊಟ್ಟು ಪೋಲ್ ಶಿಫ್ಟ್ ಮಾಡಿದೀವಿ. ಆ ಪೋಲ್ ಶಿಫ್ಟ್ ಆದ್ಮೇಲೆ ಈಗ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ವರ್ಕ್ ಅನ್ನ. 1-2-3 ಕಡೆ ಡಿಸ್ಟ್ರಕ್ಷನ್ಸ್ ಇದೆ, ಅದು ಆಗ್ತಾ ಇದೀವಿ. ಒಟ್ಟಾರೆಯಾಗಿ ಒಂದು ವಿಶಾಲವಾದಂತಹ ರಸ್ತೆ ನಗರಕ್ಕೆ ಸಿಕ್ಕಿದೆ. ಇದನ್ನು ಸಾರ್ವಜನಿಕರು ಉಪಯೋಗಿಸಬಹುದು. ಎಲ್ಲೂ ಸಹ ಆಕ್ಸಿಡೆಂಟಲ್ ಝೋನ್ ಆಗದಂಗೆ ನಾವು ಅದನ್ನು ಕಾಪಾಡ್ಕೊಳ್ಳಿಕ್ಕೂ ಟ್ರಂಬ್ಲರ್ಸ್ ಅಲ್ಲಿ ಹಾಕ್ಲಿಕ್ಕೆಲ್ಲ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಇದನ್ನೆಲ್ಲ ಜನ ಉಪಯೋಗಿಸ್ಕೋಬೇಕಂತ ಮನವಿ. SMT ಕಾಂಪ್ಲೆಕ್ಸ್ ಅನ್ನ ಈಗಾಗಲೇ ಅದನ್ನ ಒಂದು ಟೆಕ್ನಿಕಲ್ ಒಪಿನಿಯನ್ಗೆ ಕಳಿಸ್ಕೊಟ್ಟಿದ್ವಿ. ಇದರಿಂದ PWD ಒಂದು ರಿಪೋರ್ಟ್ಸ್ ಬರಬೇಕು. ಬಂದ ತಕ್ಷಣ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನ ವೆರಿಫೈ ಮಾಡ್ತಾರೆ. ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಏನ್ ಮಾಡ್ಬೇಕಂತ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಆದಷ್ಟು ಬೇಗ ಮಾಡ್ತೀವಿ. ಆದಷ್ಟು ಒಂದು 15 ದಿನ ಒಳಗಡೆ ಒಂದು ಡಿಸಿಷನ್ ತಗೊಳ್ತಾರೆ. ಅದ್ರ ಜೊತೆಲಿ ದೊಡ್ಡಪೇಟೆ ರಸ್ತೆನೂ ಸಹ ವೈಡನಿಂಗ್ ನಾವು ಏನ್ ಮಾಡ್ತೀವಿ ಅದನ್ನು ಸಹ ಒಂದು ಸಭೆ ಕರಿಬೇಕು. ಸಾರ್ವಜನಿಕರ ಅಭಿಪ್ರಾಯ ತಗೊಂಡು ಸಾರ್ವಜನಿಕರು ಏನ್ ಹೇಳ್ತಾರೋ ಅದರಂತೆ ನಾವು ಹೋಗೋದಂತ ಡಿಸೈಡ್ ಮಾಡಿದ್ವಿ.
ಅವ್ರ ಅಭಿಪ್ರಾಯಕ್ಕೆ ನಾವು ತಗೊಳ್ಳಿಕ್ಕೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಶಾರ್ಟ್ಲಿ ಅವ್ರದ್ದು ಒಂದು ಸಭೆ ಕರೆದಿದೆ. ತಾರ ಹಾಕೋದು ವಿಳಂಬ ಆಗ್ತಾ ಇದೆ ಅಂತ ಯುದ್ಧ ನಡೀತಾ ಇರೋದ್ರಿಂದ ನೀವು ಗಮನಿಸ್ತಾ ಇರ್ಬೋದು, ಎಲ್ಲ ಕಡೆ ಪೆಟ್ರೋಲಿಯಂ ಜೆಲ್ಲಿ ಸಿಗ್ತಾ ಇಲ್ಲ. ಪೆಟ್ರೋಲಿಯಂ ಜೆಲ್ಲಿ ಸಿಗ್ತಾ ಇರೋದ್ರಿಂದ ಈಗ ಕೆಲವೊಂದು ಕಡೆ ಸ್ಟೋರೇಜ್ ಕಡಿಮೆ ಆಗಿದೆ. ಈಗ ಸ್ಟೋರೇಜ್ ಮಾಡ್ಕೊಳ್ತಿದ್ದಾರೆ. ಒಟ್ಟಾರೆಯಾಗಿ ಮಾನ್ಯ ಸಚಿವರು ಏನು ನಿರ್ದೇಶನ ಕೊಟ್ಟಿದ್ದಾರೆ, ಡಾಂಬರ್ ಹಾಕೋವರೆಗೂ ಕನಿಷ್ಠ ನೀರಾದರೂ ಹಾಕ್ಬೇಕಂತ ಹೇಳಿದ್ರೆ ಅವ್ರ ನಿರ್ದೇಶನದಂತೆ ಈಗಾಗಲೇ ನೀರು ಹಾಕ್ಸ್ತಾ ಇದ್ದೀವಿ. ನೀರು ಹಾಕ್ಸ್ತಾ ಇದ್ದೀವಿ. ಧೂಳು ಹೇಳ್ದಂಗೆ ಆಗ್ತದೆ. ಪ್ರಾಬಲಿ ಮಂಗಳವಾರ ಅಥವಾ ಬುಧವಾರ ಪ್ಲಾಂಟ್ಸ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ವರ್ಕ್ ಜಿಲ್ಲೆ ಇದರಲ್ಲಿ ನಮ್ಮ ನಗರದಾದ್ಯಂತ ವರ್ಕ್ ಸ್ಟಾರ್ಟ್ ಆಗುತ್ತೆ. ಎಕ್ಸೆಪ್ಟ್ ಒಂದು 2 ಕಡೆ ಬಾಳಪಲ್ಲಿ ಮತ್ತು ಸ್ವಲ್ಪ ಅಲ್ಲಿ ನಮ್ಮ ತೌಡಿ ಶಿವಣ್ಣ ಅವ್ರ ಮನೆ ಹತ್ರ ಸ್ವಲ್ಪ ಒಂದು ಮಾತಾಡೋದಿದೆ. ಅದೊಂದು 2 ಬಿಟ್ಟರೆ ಎಲ್ಲನೂ ಆಲ್ಮೋಸ್ಟ್ ಆಲ್ ಮಂಗಳವಾರ ಅಥವಾ ಬುಧವಾರ ಕಾಮಗಾರಿ ಶುರುವಾಗುತ್ತೆ ನಗರದಲ್ಲಿ.